ಈ ಗ್ರಹಯೋಗಕ್ಕೆ ಸರಿಯಾದಂತಹ ಉತ್ತರ ಸಿಕ್ಕಿದ್ದಿಲ್ಲ. ಇದರಲ್ಲಿ ಆ ತೀರಿ ಹೋದ ಪ್ರಾಯದ ಅಜ್ಜಿಗೆ ಬಹಳ ದುಃಖ ಇತ್ತು, ಮನೋವೇದನೆ ಇತ್ತು. ಏನೋ ಒಂದು ರೀತಿ ಮಕ್ಕಳಿಗೆ ಶಾಪಗೊಣಗಿದ ವಿಷಯ ಕೂಡ ಇದ್ದಿದ್ದಲ್ಲಿ. ಅವು ತೀರಿ ಹೋದ ನಂತರ ಅವರ ಉತ್ತರ ಕ್ರಿಯೆ ವಿಚಾರದಲ್ಲಿ ಕೂಡ ಅವ ಮಾಡಲಿ ಅಥವಾ ಅದು ಹಾಗಾಗ ಹೀಗೆಲ್ಲ ಕೆಲವೊಂದು ಕಲಹಂಗೆಲ್ಲ ಸಂಭವಿಸಿದ್ದಲ್ಲಿ ಮತ್ತು ಆಕೆಯರಿಗೆ ಅದು ಏನೋ ಒಂದು ಮಾತುಕತೆಯೋ ಪಂಚಾಯಿತಿಗೋ ಮಾಡಿ ಮುಗಿಸಿದ ಸ್ಥಿತಿ ಆದದ್ದು ಸಸೂತ್ರವಾಗಿ ಆಯ್ದಿಲ್ಲ. ಅದು ಜೀವಿತಾರಲ್ಲಿ ಇಪ್ಪಗಳು ಕೂಡ ಅವು ದುಃಖಲ್ಲೇ ಮಗಳ ಮನೆಗೆ ಹೋದ ಸ್ಥಿತಿ ಆದ್ದವು. ಈಗ ಅವು ಮಗಳ ಮನೆಗೆ ಹೋದ್ದು ಉಳಿದಿಂಗೋ ಹೇಳಿ ನನಗೆ ಇದು ಈ ಯೋಗಕ್ಕೆ ಅನುಸರಿಸಿದ ಉತ್ತರ ಬೈದಿಲ್ಲ ಸಭೆಯಿಂದ ಅಲ್ಲ ಹೋದಪ್ಪು. ಈಗ ಅವು ಬೇಸರಲ್ಲೇ ಹೋದ ಸ್ಥಿತಿ ಕಾಣ್ತಾ ಇದ್ದು. ನಮ್ಮ ಹತ್ರ ಹೇಳಿರಲ್ಲ ನಮಗೊಂತಪ್ಪದು. ಇವು ಮಕ್ಕಳ ಮನಗ ಎಲ್ಲಿಗೆ ಹೋಯ್ ಕುಳಿ ಹೇಳಿ ಕರ್ಕೊಂಡು ಹೋಯ್ಕೊಂಡು ಇತ್ತಿದ್ದವು. ಹೌದೇ ಮೈದಾನದೇ ಬಂದುಕೊಂಡು ಇತ್ತಿದ್ದ. ಅದರಲ್ಲಿ ಹಿರಿಮಗಾರು ಹಿರಿಮಗ ಇವನಪ್ಪ. ಎರಡನೇ ಅಪ್ಪಚ್ಚಿ ಅಲ್ಲಿ ನಾರಾಯಣ ಅಲ್ಲ ಅವು ಮಗಳ ಮನೇಲಿ ಎಷ್ಟು ಸಮಯ ಆಯ್ತಿದ್ದವು ಕೊನೆಗೆ? ಮಗಳ ಮನೇಲಿ 4 ವರ್ಷ. 94ಕ್ಕೆ ತೀರಿ ಹೋದ್ದು, 90ಕ್ಕೆ ಹೋದ್ದು. 4 ವರ್ಷ ಇತ್ತಿದ್ದು. ಈಗ ಅಲ್ಲಿಗೆ ಹೋಪಗಳು ಇಲ್ಲಿಂದ ಏನಾದ್ರು ಬೇಸರ ದುಃಖಲ್ಲಿ ಹೋದ? ಅಲ್ಲ ಪುಳ್ಳಿಯ ಬಾರ್ಸಾಳಿ ಹೋದ್ದು. ಅಲ್ಲಿ ಆರೋಗ್ಯ ಸರಿ ಇಲ್ಲದೆ ಆಯ್ತು. ಅಲ್ಲ ಬರೀ ಆರೋಗ್ಯ ವಿಚಾರ ಅಲ್ಲ, ಹಾಗೆ ಮನಸ್ಸಿಗೆ ಕೂಡ ದುಃಖ ಇತ್ತಂడి ಮಕ್ಕಳ ವಿಚಾರಲ್ಲಿ. ಮಕ್ಕಳ ವಿಚಾರ ಮಕ್ಕಳಿಂದ ಎಂತ ಇದ್ದರು ಅವರ ಮನೋವೇದನೆ ನಮಗೆ ಇಲ್ಲಿ ಕಾಣ್ತಾ ಇದ್ದು. ಒಂದೋ ಮಾಣಿಗ ಇದ್ದು ನನಗೆ ಇಲ್ಲಿ ನಿಲ್ಲಕ್ಕದ ಪರಿಸ್ಥಿತಿ ಬಂತು ಅಲ್ಲದೋ ಹೊಳೆ ಹೋಗಿ ಮಾನಸಿಕ ಹಂಗಗ್ರೇಷ ಸ್ಥಿತಿ ಬಂದರೂ ಸಾಕು. ಹಂಗಲ್ಲ, ಈಗ ನನಗೆ ಮಾಣ್ಯಂಗ ಇದ್ದು ಕೂಡ ನಾನು ಹೀಗೆ ಮಗಳ ಮೇಲೆ ನಿಲ್ಲಕ್ಕದ ಪರಿಸ್ಥಿತಿ ಬಂತಲ್ಲದೋ ಏನೋ ಹೀಗೆ ಆತನ್ನೇ ಹೇಳಿಲ್ಲ ದುಃಖಿಸಿದಂಥ ಘಟನೆಗೂ ಇದ್ದಲ್ಲಿ. ಅಂತೂ ಅದಕ್ಕೆ ಒಂದು ಪರಿಹಾರ ಕಾಣಕ್ಕೆ ಈಗ ಅನುಭವಕ್ಕೆ ಇದ್ದು ಇಲ್ಲ ನಿಗಳು ಹೇಳಕ್ಕಷ್ಟೇ. ಇಲ್ಲಿ ಪ್ರಶ್ನೆ ಮೂಲಕ ಹಂಗೆ ಕಾಣ್ತಾ ಇದ್ದು. ಪಾಪು ಮನಸ್ಸಿಗೆ ದುಃಖ ಬೈದವಕ್ಕೆ ಅವು ಇಪ್ಪಗಳೇ ಜೀವಿತದಲ್ಲಿ ಇಪ್ಪಗಳೇ ಅವಕ್ಕೆ ದುಃಖ ಇದ್ದೋಳಿ. ಅಲ್ಲ ಅದಲ್ಲಿ ಈ ಮಾತುಕತೆ ಬಿಟ್ಟದ ಮಾತಿದ್ದ ಮಾತುಕತೆ ಬಿಟ್ಟದ ಸಾಲ ಈ ಅಭ್ಯತ್ರೆ ಮಕ್ಕೋ ಮಾತುಕತೆ ಬಿಟ್ಟ ಸ್ಥಿತಿ ಕಾಣಕೇನಪ್ಪ. ಅಯ್ಯ ಈ ಚಂದ್ರನ ನಿವೃತ್ತಿಲಿದ್ದರೂ ನೀಚ ಸ್ಥಿತಿ, ಆ ಭಾವವತಿ ನೀಚ 7ನೇ ಭಾವತಿ ನೀಚ ಸ್ಥಿತಿ ಈ ದೂತ ಸ್ಥಾನಕ್ಕೆ. 3ನೇ ದೂತ ವಿಶ್ವಾಸ ಹೇಳುವ ದೂತ ವಿಚಾರಲ್ಲಿ ಅದು ತರವಾಡು ಕುಟುಂಬ ಎಲ್ಲ ಒಂದೇ. ಅದು ಇಡೀ ಮಕ್ಕಾರು ಮಾತುಕತೆ ಬಿಟ್ಟಿದ್ದಾವಿಲ್ಲ, ಮಾತಾಡಿಕೊಂಡಿಟ್ಟಿದ್ದವು ಅಂಬಾಗ ಫೋನೆಲ್ಲ ಇಲ್ಲೇನೆ. ಹೋಗಿ ಬಂದೆ ಕಷ್ಟ ಇಲ್ಲದ್ರೆ 6 ಜನ ಕಳಿಸಿ ಹಿಂಗೆ ಮಾಡಿಕೊಂಡೆ. ಬೀಡುವೆಯಲ್ಲಿದ್ದರೆ ಹತ್ತಾರೆ ಅಲ್ಲಿಗೂ ಇಲ್ಲಿಗೂ ಜನ ಕಳಿಸಲೆಲ್ಲ ಸುಲಭಾಳಿ ಬೀಡುವೆಯಲ್ಲಿ ಮಾಡಿದ್ದು. ಅಲ್ಲಿ ಆ ಮಗನವನಲ್ಲಿ ಹೋಗಲಿಕ್ಕೆ ಕೂಡ ಅಲ್ಲಿ ಬೇಷ ಹಾಕ್ಲು ಜನ ಇಲ್ಲ, ಅವಕ್ಕೆ ಒಬ್ಬನೇ ಬೇಷ ಹಾಕಷ್ಟೇ. ಅಂತೂ ಆ ದುಃಖಕ್ಕೆ ಪರಿಹಾರ ಮಾಡಬೇಕು, ಆತ್ಮಕ್ಕೆ ಶಾಂತಿ ಇಲ್ಲೇ. ಅವು ಜೀವಿತಲಿಪ್ಪಗಳು ದುಃಖವೇ ಅನುಭವಿಸಿದ್ದವು. ತೀರಿ ಹೋದ ನಂತರ ಅವರ ಉತ್ತರ ಕ್ರಿಯೆಯಲ್ಲೂ ಕೂಡ ಒಂದು ರೀತಿಯ ಗೊಂದಲ ಸ್ಥಿತಿಯಲ್ಲಿ ಉಂಟಾಯಿತಂಬಾಗ. ಬೈಂದವಿಲ್ಲದ ಬಾರದ ಕಾರಣ ಮತ್ತೆ ಎಲ್ಲರೂ ಸೇರಿಸಿ ಬೂದಿ ಗುಡೋ ದಿನಕ್ಕೆ ಬಂದು
ಎಲ್ಲ ತೀರ್ಮಾನ ಮಾಡಿದ ಆ ಪ್ರಕಾರವೇ ವರ್ಷಾಂತಕ್ವರೆಗೂ ಮಾಡಿಕೊಂಡು ಅವ ಬೈಂದ ತಿಂಗಳು ಮಾಸಿ ಹಾಕುದೆ. ಅದೇ ಅದೇ ಇದು ಪರಿಹಾರ ಕಾಣಗಕ್ಕು ಅವು ಆದರೆ ಪರಿಹಾರ ಮಾಡುವಾಗ ನಾವು ಅದರ ತಿಳಿದು ಪರಿಹಾರ ಮಾಡಿದ್ರೆ ಉತ್ತಮ. ಇಲ್ಲ ಏನು ದೋಷ ನಮ್ಮಿಂದ ಸಂಭವಿಸಿದ್ದೋ ಆ ದೋಷವ ನಾವು ಪರಿಹರಿಸಿ ಕೂಡಿ ಅವರಲ್ಲಿ ಮನಸ ಪ್ರಾರ್ಥನೆ ಮಾಡಿಕೊಂಡು ಈ ಪ್ರಾಯಶ್ಚಿತ್ತ ಮಾಡಿದ್ರೆ ಅದು ಹೆಚ್ಚು ಅನುಭವಕ್ಕೆ ಅನುಕೂಲ ಸಿಕ್ಕುವು. ಅದೇ ಅದೇ ಅದು ಹೇಳಿದರೆ ಗೊತ್ತಾಗ್ತದೆ. ದೇವರ ಮಾತಾಡೋದು ಹೇಳಿದ್ರೆ ಅದನ್ನು ಅದು ಆರೋಗ್ಯ ಅಲ್ಲಿ ಇಪ್ಪಗಳ್ದೆ ಒಂದೆರಡು ಸರ್ತಿ ಮನೆಗೆ ಕರ್ಕೊಂಡು ಹೋಯ್ತು, ಇದಿಗೆಲ್ಲ ಕರ್ಕೊಂಡು ಹೋಯ್ತು. ಈಗ ಅವು ನಿಂಗಳ ಅಪ್ಪಾಜಿ ಆಚು ಅಲ್ಲಿ ನಿಂಗಳ ತರುವುದು ಅವಕ್ಕೇನಾರು ವಿಚಾರ ಬಂದಿದ್ದೋ ಅವಕ್ಕೇನಾರು ವಿಚಾರ ಬಂದಿದ್ದೋ ಅಲ್ಲ ನಾವು ಅವು ಆಚು ಹಾಂ ಯಾವುದು ಮತ್ತೆ ಮೈದಾನಂಗ ಮಕ್ಕ ಇದ್ದಾವಿಲ್ಲ, ಈಗ 2 ವರ್ಷ ಆಯ್ತು ತೀರಿ ಹೋಗಿ. ಮನಸ್ಸಲ್ಲಿ ಒಳದಕ್ಕೆ ದುಃಖ ಇತ್ತು, ಅವಕ್ಕೆ ದುಃಖ ಇತ್ತು ಅಲ್ಲ, ಅದು ತೀರಿ ಹೋದ ದುಃಖ ಬೇರೆ, ಮನಸ್ಸಿನ ಹೊಂದಾಣಿಕೆ ದುಃಖ ಬೇರೆ ಇದ್ದು. ತೀರಿ ಹೋದ ಒಂದು ದುಃಖ ಒಂದು ಅದೀಗ ಈಗ ಮಕ್ಕ ತೀರಿ ಹೋಗುವಾಗ ಹಬ್ಬಗೆ ಸಾಧಾರಣ ಸಹಜ. ಯಾಕೆಂದರೆ ತಾನಿಪ್ಪಾಗ ತನ್ನ ಮಕ್ಕ ತೀರಿ ಹೋದವಳ ಒಂದು ಬೇಜಾರು ಇಕ್ಕದು ಸಹಜ ಅದು. ಅದೇ ದುಃಖ ಅಲ್ಲ, ಹೊಂದಾಣಿಕೆ ಬಾರದಂತಹ ದುಃಖಗಳು ಇದ್ದತ್ತದಲ್ಲಿ ಐಕ್ಯತೆ ಕಮ್ಮಿಯಪ್ಪದು, ಮಾತೃ ಪುತ್ರ ಹೇಳುವಂಥ ಒಂದು ಬಾಂಧವ್ಯಕ್ಕೆ ಚ್ಯುತಿ ಬಪ್ಪದು, ಅದರಲ್ಲಿ ಬಪ್ಪ ದುಃಖ, ಮನಕ್ಲೇಶ, ಕಣ್ಣು ನೀರು ಹಾಕೋದು. ಈಗ ಯಾರು ಹೋದವರ ಹತ್ರ ನನ್ನ ಮಗ ಎಲ್ಲಿಗೆ ಬೈದಲ್ಲ ನನ್ನ ಹತ್ರ ಮಾತಾಡಿದ್ದೆ ಹೇಳಿ ಅಥವಾ ಏನಾರು ದುಃಖಿಸಿ ಹೇಳಿದ್ದಿದ್ದೋ ಹಂಗಿದ್ದರೆ ಅದು ಕೂಡ ಅನುಭವಕ್ಕೆ ಬೇಕು. ಯಾರು ಹೋದವರ ಈಗ ರಾಮಚಂದ್ರ ಎಲ್ಲ ಬಂದುಕೊಂಡಿತ್ತಿದ್ದೆವು. ರಾಮಚಂದ್ರ ನಾರಾಯಣ ಬಪ್ಪಲ ಒಂದೇ ಗೋವಿಂದಂದೇ ಬಂದುಕೊಂಡಿತ್ತಿದ್ದ ಅಂಬಾಗ. ಅದಕ್ಕೆ ಹೇಳಿದ್ರು ಒಂದು ಗುಟ್ಟ ದೀಪವಾಸಿ ಮಾಡಿ ಅಪ್ಪೆಯಲ್ಲಿ ಅದು ನೆನೆಸಿ ಮಕ್ಕಳು ಸೊಸೆ ಮುಡಿಲಕ್ಕನ್ನ ಕಾಲಿಟ್ಟು ಆಶೀರ್ವಾದ ಕೊಡಿ. ಅಲ್ಲಿ ಒಬ್ಬ ಮಾತ್ರ ಕಾಲಿಡ್ತಾ ಇದ್ದೆ, ಅವನೆಲ್ಲ ತಗೊಂಡಿದ್ದರು. ಈ ಕಾಲಿಡಿದ್ರೆ ನಾಳೆಗೆ ಶಾಪ ಕೊಡೋಣ ಗ್ಯಾರಂಟಿ ನೋಡಿ, ಅದು ಕಾಲಿಡ್ತಾರೆ ಇವನ್ನೆಲ್ಲ ಹೇಳಿದವ. ಅಲ್ಲ, ಈಗ ಹಬ್ಬೆ ಶಾಪ ಕೊಟ್ಟರು ಅದು ನಮಗೆ ತೊಂದರೆ ಇಲ್ಲ. ಈಗ ಹೆತ್ತ ಹಬ್ಬೆ ಶಾಪ ಕೊಟ್ಟರು ದೊಡ್ಡದು ಇದಲ್ಲ ಅದು. ಅಲ್ಲ ಅದರಲ್ಲಿ ಹಾಗಲ್ಲ, ನಮಗಿಲ್ಲಿ ಪ್ರಶ್ನೆಯಲ್ಲಿ ಕಂಡು ಒಪ್ಪದಕ್ಕೆ ಈ ಪ್ರಶ್ನೆಯಲ್ಲಿ ನಮಗೆ ಪ್ರಶ್ನೆ ಮಡಗಿದ ಮೇಲೆ ಪ್ರಶ್ನೆಯಲ್ಲಿ ಕಂಡು ಬಂದಂತಹ ದೋಷವ ಇಲ್ಲಿ ಪ್ರಶ್ನೆ ಮುಖ್ಯನ ಹೇಳುವಾಗ ನಾವು ಅದಕ್ಕೆ ಪ್ರತಿಸ್ಪಂದಿಸದೇ ಇದ್ದರೆ ಅದಕ್ಕೆ ಸರಿಯಾದ ಪರಿಹಾರ ನಮಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಈ ಒಂದು ಪರಿಹಾರ ಈಗ ಒಂದು ಡಾಕ್ಟ್ರು ಪರೀಕ್ಷೆ ಮಾಡುವಾಗ ಯಾವ ರೀತಿಯ ರೋಗ ಇದ್ದು ಅದಕ್ಕೆ ತೂಕದ ಡೋಸು ಕೊಡಬೇಕು. ಅದೇ ನಿವೃತ್ತಿ ಕೂಡ ಹಾಗೆ. ಈಗ ಅದಕ್ಕೆ ಆ ತುಲ್ಯವಾದ ಪ್ರಾಯಶ್ಚಿತ್ತ ಕೊಟ್ಟರೆ ಮಾತ್ರ ಪರಿಹಾರ ಸಿಕ್ಕುವಷ್ಟೇ. ಒಂದು ಹಬ್ಬಗೆ ದುಃಖ ಆದರೆ ಅದು ಮಕ್ಕಳಿಗೆ ದುಃಖ ಕಾಣಿಸುತ್ತಿಲ್ಲ, ಅದು ಕುಟುಂಬದ ಇತರರ ಹತ್ರ ಹೋಗಿ ರಜೆ ಸೂಚನೆ ಕೊಡ್ತು. ಹಾಗಿದ್ದ ಕೆಲಸ ಇದು ಸರಿ. ಯಾಕೆ ಡೈರೆಕ್ಟ್ ಮಕ್ಕಳ ಹತ್ರ ನಾವು ಇದ್ದರ್ಸು ನಿಷ್ಠೂರ ಹಾಕು, ಕುಟುಂಬದವ್ರ ಹತ್ರ ನಿಂಗೆ ಏನಾದರೂ ಮಾಡಿ ಸರಿ ಮಾಡಿ ಕೊಡೋ ಒಂದು ಬೇಡಿಕೆ ಇದ್ದದ ಹತ್ರ. ಹಾಗಾದ್ರೆ ಅವಕ್ಕೆ ಮನಸ್ಸಿಗೆ ಒಳ್ಳೆ ದುಃಖ ಇದ್ದೋಳು ಸ್ಪಷ್ಟ, ಅದು ಸ್ಪಷ್ಟ. ಅಲ್ಲ ಗೊತ್ತಿಪ್ಪದ್ರೆ ಹೇಳಕ್ಕೆ ನಾವು ಪ್ರಶ್ನೆಯಲ್ಲಿ ಈಗ ಆ ವಿಚಾರವೇ ಬೈದಿಲ್ಲ ಹೇಳಿದ್ರೆ ಹೇಳಕ್ಕೆ ಕುಳಿಲ್ಲ. ಈ ಪ್ರಶ್ನೆಯಲ್ಲಿ ಆ ವಿಚಾರವೇ ಬೈದಿಲ್ಲ ಹೇಳಿದ್ರೆ ಅಲ್ಲಿ ಮುಚ್ಚಿಬಿಡಲ್ಲ, ತೊಂದರೆ ಅಲ್ಲೇ ಬಂದ ಮೇಲೆ ಹೇಳಬೇಕು. ಎಂತ ಹೇಳಿ ಬರೇ ಕೋಳಿ ಅವು ಹೇಳಕ್ಕದು ಎಲ್ಲರೂ ಹೀಗೆ ಆಯ್ದು ನಮಗ
ಯಾರು ಮಾತು ಬಿಟ್ಟವರಲ್ಲ. ಮತ್ತು ಅವಕ್ಕೆ ದುಃಖ ಇತ್ತು, ನಾವು ಅದಕ್ಕೆ ಪರಿಹಾರ ಕಾಣಬೇಕು. ಪರಿಹಾರ ಮಾಡುವಾಗ ಮನಸ್ಸಲ್ಲಿ ಗ್ರಹಿಸಿಕೊಳ್ಳಬೇಕು, ಹೇಗೆ ಹಿಂದೆ ಆಗಿ ಹೋಯ್ದು ಯಾವ ದೋಷ ಇದ್ದರೂ ಅವು ಮನಸ್ಸು ತೃಪ್ತಿಗೊಂಡು ಅವಕ್ಕೆ ಆತ್ಮಕ ಶಾಂತಿ ಸಿಕ್ಕಿ ಕೂಡ ನಾವು ಪ್ರಾರ್ಥನೆ ಮಾಡಬೇಕಷ್ಟೆ. ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಮತ್ತು ಇದೀಗ ವೃಶ್ಚಿಕ ರಾಶಿಲಿಪ ಚಂದ್ರನ, ಆ ವೃಶ್ಚಿಕ ರಾಶಿ ಹೇಳೋದು ಚನ್ನ ಪಾಪದ ರಾಶಿ. ಪಕ್ಕನ ಯಾವುದೇ ವಿಷಯವೂ ಹೆರಬಾರ. ಈ ಕುಟುಂಬದ ದೋಷಂಗ ಅಷ್ಟು ಮುಚ್ಚಿಟ್ಟಂತಹ ಪಾಪ ಕೊಡಲ್ಲಿ ತುಂಬಿಸಿ ಮಾಡಿದ ರಾಶಿ ಇದು. ಹಾಂ, ಚನ್ನ ಪಾಪ ಹೇಳುವ ರಾಶಿ ಇದು. ಮೃತುಲ ನಯನವಕ್ಷೋ ಅದು ಆರೂಢವು ಚಂದ್ರವು ಎರಡು ಒಂದೇ ರಾಶಿ ಆಗಿಪ್ಪಾಗ ಆ ವೃಶ್ಚಿಕ ರಾಶಿಯ ಸ್ವಭಾವ ಹಾಗೆ ಈಗಷ್ಟೇ ಚನ್ನ ಪಾಪತ್ವ, ಗುಪ್ತವಾಗಿ ಪಾಪತ್ವಗಳನ್ನು ಮಾಡಿ ಮುಚ್ಚಿಟ್ಟಂತಹ ರಾಶಿ ಸ್ವರಭಾವ ಅದು. ಎಷ್ಟೋ ಪಾಪಕರ್ಮಗಳಿದ್ದು ಅಲ್ಲ, ಆ ರೀತಿಯ ದೋಷದ ರಾಶಿಯಪ್ಪಗ ಪಕ್ಕನ ಯಾವುದೇ ವಿಚಾರ ಹೆರಬಾರ ಇಲ್ಲಿ. ಎಷ್ಟು ಅದರ ಇದು ಮಾಡಿದರು ಆರಾಧರದೆ ವಿಷಯ ಬಿಡವು, ದೋಷಂಗೊಯ್ದು ಪರಿಹಾರ ಬೇಕಕ್ಕು. ಮತ್ತು ಮೊದಲಿಗೆ ಈ ಯಾವ್ದಾದ್ರು ಈ ಕುಟುಂಬದ ಹೆಂಗಸು ಇಲ್ಲಿಂದ ಮದುವೆಯಾಗಿ ಏನಾರು ಇಲ್ಲಿ ಮನಸ್ತಾಪ ದುಃಖ ಬಂದು ಹೋಗಿ ಅವಕ್ಕೇನೋ ಅಶನಾರ್ಥ ಮಡಗಿದ ವಿಚಾರ ಹಂಗೇನಾರು ಇದ್ದ ಅಶನಾರ್ಥ ಕೊಟ್ಟುಕೊಂಡು ಹೋಗ್ಬೋದು. ಈಗ ಮಕ್ಕಳು ಇಲ್ಲದವ ಆದರೆ ಹಾಗಿದ್ದ ಬಪ್ಪದು ಜಾಸ್ತಿ. ಹಿಂದೆ ಅಜ್ಜಂಗೆ ಮದುವೆಯಾಗಿ ತೀರಿ ಹೋದರು, ಅದು ನಂತರ ಹಾಂ 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 ಅಲ್ಲ, ಅದು ಕೊಟ್ಕೊಂಡಿತ್ತೋ ಸರಿಯಾಗಿ, ಅಶನಾರ್ಥ ಸರಿಯಾಗಿ ಕೊಟ್ಕೊಂಡಿತ್ತೋ? ಹಾಂ 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 ಬಂತು ಬಂತು. ಹಾಂ ತಪ್ಪು. ಹಾಂ 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 ಈ ಕುಟುಂಬದ ಕೊಟ್ಟ ಹುಡುಗಿಗೆ ಅಲ್ಲಿ ಗಂಡ ತೆರಿ ಹೋತು ಅಲ್ಲದ, ಅಷ್ಟಪ್ಪಾಗ ಅಶನಾರ್ಥಕ್ಕೆ ಕೇಸು ಮಾಡಿದ್ದು. ಕುಟುಂಬ ಬೇರೆ ಅದರದೇ, ಆ ಹೆಣ್ಮಕ್ಳಿಗೆ ಇಲ್ಲಿ ದುಃಖ ಇದು. ಇಲ್ಲಿ ಹಾಂ ಕಣ್ಣದಿರಿ ಹಾಕಿದ್ದಾಳೆ, ಸ್ತ್ರೀ ಶಾಪ ಹೇಳಿದರೆ ಅದು ಕೊಟ್ಟದಾದರದೇ. ಈಗ ಕೊಟ್ಟ ನಂತರ ಈ ಗಂಡನಾಗಿ ಪೋಂಗ ಜವಾಬ್ದಾರಿ ಆತು, ಅವ ತೀರಿ ಹೋದರೆ ಮತ್ತೆ ಅದರ ಇದು ರಕ್ಷಣಾಕರ್ತೃತ್ವ ಅಪ್ಪನ ಮನೆ ಹೋಗಿದ್ದು. ಅವಕ್ಕೆ ಮಕ್ಕಳು ಇಲ್ಲನೇ, ಮಕ್ಕಳು ಮಕ್ಕಳು ಆದರೆ ಮಕ್ಕಳು ನೋಡೋಕೆ ಲೆಕ್ಕ, ಮತ್ತೆ ಒಡ ಹುಟ್ಟುಕೊಂಡು ನೋಡೋದು. ಹಾಂ 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 ಅಲ್ಲ, ಅದಲ್ಲಿ ಈ ಹೆಣ್ಮಕ್ಳಿಗೆ ಕೊಟ್ಟ ಹೆಣ್ಮಕ್ಳಿಗೆ ಇಲ್ಲಿ ಬಂದು ದುಃಖ ಇದ್ದಾವಳಿ. ಅಲ್ಲ, ಇಲ್ಲಿ ಕೂಡ ಸರಿ ರಕ್ಷಣೆ ಕೊಡೋದ ವಿಚಾರ ಹಾಗೆಲ್ಲ ಸ್ಥಿತಿ ಆಗಿದ್ದಾಳೆ. ಈಗ ಅಪ್ಪನ ಮನೆ ಯಾವ ರಕ್ಷಣೆ ಕೊಡೋಕೆ, ಈಗ ಅದು ಸಂಸಾರ ಅಲ್ಲದ. ಈಗ ತೀರಿ ಹೋದ ನಂತರ ಅವಕ್ಕೊಂದು ಇದು ಬೇಕನ್ನೇ, ಗತಿ ಬೇಕನ್ನೇ. ಮತ್ತೆ ಮೊದಲಿಗೆ ಹಾಗೆ ಉದ್ಯೋಗ ಇಲ್ಲ. ಈಗಾದರೆ ಕೆಲಸಕ್ಕೆ ಉದ್ಯೋಗ ಎಲ್ಲ ವ್ಯವಸ್ಥೆ ಇದ್ದು, ಅಂತರಣ ಪರಿಸ್ಥಿತಿ ಹಾಗಲ್ಲ ಅದು. ಅದೇ ಹಾಂ ಹಾಂ ಅಪ್ಪ ಅದೇ ಬೇರೆ ಗಂಡು ಮಕ್ಕಳು ಇಲ್ಲೇ ಹಾಗೆ ಅಜ್ಜ ಅಜ್ಜ ಅದು ಇಲ್ಲಿ ಆಗ ಒಂದು ಗುರಿಕಾರರ ಮನೆ ಅವು ಮದುವೆ ಆದ್ದು. ಅದರ ಉತ್ತರ ಕ್ರಿಯೆಲ್ಲ ಅದು ಇವರ ಮನೆಯಲ್ಲಿ ಆಗ ಬಂದ ಗುರಿಕಾರನ ಅವರ ಕುಟುಂಬ ಕೊಟ್ಟದು ದಹನ ಆದ್ದು ಮರುವಳಲ್ಲಿ, ಉತ್ತರ ಕ್ರಿಯೆ ಆದ್ದೆ ಅಲ್ಲಿ. ಅಲ್ಲ, ಅದು ಉತ್ತರ ಕ್ರಿಯೆ ಮಾಡಕ್ಕಾದ ಅವು ಹಂಗಾಗಿ ಅವು ಹಂಗೆ ಮಾಡಿಕದ್ದು ಹಬ್ಬು. ಈಗ ಅದು ಅಪ್ಪನ ಮಲ್ಲಿಪ್ಪಾಗ ಇದು ದಹನ ಮಾಡಿಕ್ಕು ತೀರಿ ಹೋದಿಲ್ಲದ ಹಬ್ಬು ದಹನ ಮಾಡ್ಲಾವು ಬೈಂದು
ಏನು ಅದೆಲ್ಲ ಒಂದು ಮುಗಿದು ಕೇಸಲ್ಲಾಗಿ ರಾಜಿಯಾಗಿ ತೀರ್ಪ ಜಡ್ಜ್ಮೆಂಟಿಗೆ ಒಪ್ಪಿದ್ದೆವು. ಅದಲ್ಲಿ ಈ ಹೆಮ್ಮಕ್ಕ ದುಃಖ ಆಯ್ತು ಇಲ್ಲಿ ಇಪ್ಪಗ ಅದಾಯ್ತು ಬೇಕಷ್ಟು ದುಃಖ ಆಯ್ತು. ಬೇಕಷ್ಟು ತುಂಬ ವರ್ಷ ಅದು ಕೇಸಲ್ಲೇ ಇದ್ದತ್ತು. ಅವರ ಹೆಸರೆಂತಾಳೆ? ಸರಸ್ವತಿ ಅಮ್ಮ, ಸರಸ್ವತಿ ಹೇಳಿ. ಆಗ ನಾವೊಂದು ಹೇಳಿದ ಈ ಅಜ್ಜಿ ದುಃಖ ಅದಾರದ್ದು ಅವರ ಹೆಸರೆಂತಾಳೆ? ಅದರ ಈಗ ತಮ್ಮ ಕೊಟ್ಟಾಗಿದೆ ಮೊದಲು, ಅದರದ್ದು ಇಂಥದ್ದು ಇಲ್ಲ. ಗಂಡನಿಂದ ಕೇಸ್ ಮಾಡಿ ಅಜ್ಜನ ಕೇಸ್ ಮಾಡಿದೆ, ಅಪ್ಪನ ಕಾಲದಲ್ಲಿ ಮುಗಿಸಿದ್ದಾರೆ. ಅದು ಕುಟುಂಬಕ್ಕೆ ತಂದ ಸರಿಯಲ್ಲದ? ಹಾಂ, ಅದೇ ಬೇಕು, ಅದು ವಿಷಯ ಎಲ್ಲ ಇದು ಸೇರಿದ ಇದರಲ್ಲಿ ಹೇಳಿ. ಸ್ತ್ರೀ ಶಾಪ ಇದ್ದೋಳಿ ಕೊಟ್ಟದು ಒಂದು ಬಂದು ಹೋದ, ಇಲ್ಲಿ ಅದಕ್ಕೆ ವ್ಯವಸ್ಥೆ ಇಲ್ಲದೆ ಅದು ದುಃಖಿಸಿ ಕಣ್ಣು ನೀರು ಹಾಕಿದ ದುಃಖ ಬೇರೆ. ಹಾಂ, ತಂದ ವಿಭಾಗದಲ್ಲಿಯೂ ಅವನಿಗೆ ಗಂಡಿ ಸಂತಾನ ಇಲ್ಲ ಅದು ಹಾಗೆ. ಅದೇ ಯಾವ ವಿಭಾಗ ಅದು ತಂದು ಇದು ಇಲ್ಲದ್ದು? ಮರಕಿಣಿ ಈ ಕೊಟ್ಟ ಇದು ಸ್ತ್ರೀಯ ಅಲ್ಲ, ಕೊಟ್ಟ ಸ್ತ್ರೀಯ ಅಪ್ಪನ ಹೆಸರಿದ್ದಾಳೆ ಇಲ್ಲಿ. ಅದು ಅಪ್ಪನ ಮೇಲೆ ಅಪ್ಪು ಗೋವಿಂದ ಭಟ್ರ ಮಗಳು ತಂದದು ಮರಕಿಣಿ ವಿಭಾಗ. ಅದುವೇ ಕಂಟಿನ್ಯೂ ಆಯಿತು. ಮತ್ತೊಂದು ಅದೇ ದೋಷ ಕಂಟಿನ್ಯೂ ಆಯಿತು. ಎಲ್ಲ ತಂಗಿ ಅಂದರೆ ಮಕ್ಕಳು ಇಲ್ಲ, ವಿಧವೆ ಅದು ಈಗ ಇತ್ತೀಚೆಗೆ ಹಣ ವಿಧವೆ. ಸ್ತ್ರೀ ಶಾಪಲ್ಲಿ ಇದ್ದದು, ಸ್ತ್ರೀ ಶಾಪದ ಲಿಸ್ಟಿಗೆ ಸೇರ್ತದು ಶಾಪ. ಮರಕಿಣಿ ವಿಭಾಗದಲ್ಲಿ ಅವರ ಮದುವೆಯಾದವರ ಹೆಸರಿದ್ದಾಳೆ. ಆ ಹೆಮ್ಮಕ್ಕಳ ಹೆಸರು ಸಂಕಮಜ್ಜಿ. ಅವಕ್ಕೆ ಮಕ್ಕಳಿಲ್ಲ ಅಪ್ಪು ಯಾವ ಅತ್ತೇದು ಹೋಯ್ದು ಇದರ ಹೆಸರು ಸಂಕಮಜ್ಜಿ. ತಪ್ಪಲ್ಲ. ಅವರ ಮಕ್ಕಳು ಇಲ್ಲ, ಸಂತಾನ ಇಲ್ಲ. ಅವರ ಗಂಡ ಬೇರೆ ಅಪ್ಪು ಹುಟ್ಟಾದ್ದಲ್ಲ. ಅದು ಅಬ್ಬೆಯ ಅಜ್ಜನ ಮನೆಯ ಹತ್ತರ. ಅದೇ ಸರಿ, ಅದು ವಿಷಯ ಹಂಗೆ. ಮಗ ತೀರಿಯೋದ, ಸೊಸೆಗೆ ನೆಲೆ ಇಲ್ಲ, ಅಷ್ಟಪ್ಪ ಜೀವನಾಂಶ ಕೊಟ್ಟು ಆ ಜೀವನಾಂಶ ಸರಿ ಕೊಡದ್ದೈತಿದೋ. ಹಾಂ, ಅಪ್ಪನ ನನಗೊದ್ದು. ಹ್ಞೂ, ಎಲ್ಲರಿಗೂ ಹೇಳಕ್ ಕೊಡಿ, ಎಲ್ಲರಿಗೂ ಹೇಳಕ್ಕೂ ಮೈ ಕೇಳಿ ಬಂದು. ಅದು 1858ನೇ ಇಸವಿಯಲ್ಲಿ ಗೋವಿಂದ ಭಟ್ಟ ಹೇಳುವವನ ಹೆಂಡತಿ ಸಂಕಮ್ಮ ಹೇಳಿಕೆ. ಆ ಸಂಕಮ್ಮಂಗೆ ಈ ಗೋವಿಂದ ಭಟ್ಟ ಗಂಡ ತೀರಿ ಹೋದ ಇಪ್ಪಾಗ ಮಾವನವರು ಜೀವನಾಂಶ ಕೊಟ್ಟಂಥದ್ದು. ಜೀವನಾಂಶ ಅಪ್ಪು ಅದು ಸಂಟ್ಯಾಲ ಗೋವಿಂದ ಭಟ್ಟಾಳೆ ಅಲ್ಲಿ ಕಾಣುತ್ತು. ಯಾರು? ಈ ಹೆಮ್ಮಕ್ಕಳ ಅಪ್ಪ. ಅದು ಮರಕ್ಕಿಣಿ ಶಾಖೆಗೆ ನೇರ ಸಂಬಂಧಪಟ್ಟಂಥದ್ದು. ಅದರಲ್ಲಿ ಜೀವನಾಂಶ ಸಕಾಲಲ್ಲಿ ಕೊಡದ್ದೈತಿದ್ದೋ ಹೇಳಿದ್ರೆ. ಈಗ ಜೀವನಾಂಶನೇ ಒಂದಿಷ್ಟು ಮಾಡ್ಬೋದು. ಈಗ ಅವ ಜೀವಿತವರೆಗೆ ಕೊಡಕನ್ನ ಅವರ ಜೀವನಾಂಶ ಕೊಡೋ ಜೀವಿತವರೆಗೆ. ಆ ಬಗ್ಗೆ ರಸೀದಿ ಇತ್ಯಾದಿಗೂ ಕಾಣ್ತಿಲ್ಲ. ಅಂಬಗ ಹಾಗೊಂದು ವ್ಯವಹಾರನೇ ನಡೆದೊಳಗೆ ಗೊಂತಾವ್ತು, ಅದಕ್ಕೆ ದಾಖಲೆ ಇತ್ತು. ಮತ್ತೆ ಸರಿಯಾಗಿ ಜೀವನಾಂಶ ಕೊಡದ್ದೇ ಅವು ದುಃಖಿಸಿದ ವಿಚಾರ, ಆ ನಿಮಿತ್ತವಾಗಿ ಸ್ತ್ರೀ ಶಾಪ. ಅವಕ್ಕೆ ಬೇಜಾರಾಯಿತು ಹೇಳೋದು ಅಲ್ಲಿನ ಉಲ್ಲೇಖಲ್ಲಿ ಗೊಂತಾವ್ತು. ಇಲ್ಲಿ ಏನಂದ್ರು ಸರಿ ಹೊಂದುವುದಿಲ್ಲವೆಂತ ಅಳಿಯೇ ಇದ್ದು, ಅದರ ಮೇಲೆ ನಾವು ಅಂದಾಜು ಮಾಡಿ ಇವಾಗ ಸರಿ ಹೋಯ್ದಿಲ್ಲ ಹೇಳಿ ಅಷ್ಟೇ. ಅಲ್ಲ, ಇದರಲ್ಲಿ ಸ್ತ್ರೀ ಶಾಪ ಬಹಳಷ್ಟು ಇದ್ದದಲ್ಲಿ.
ಇದೆಷ್ಟು 1900 ಅಲ್ಲ 1858 858 ಒಳಗೆ ಸುಮಾರು ಸಮಯ ಆಯ್ತಿಲ್ಲ ಈಗ 958 ಈಗ ಮತ್ತು 68 78 88 98 18 60 160 ಮತ್ತು 7 167 ವರ್ಷ ಆಗ್ತದೆ ಆ ರೆಕಾರ್ಡಿಗೆ. ಆದರೆ ಆ ನಂತರದ ತಲೆಮಾರಲ್ಲಿ ಅಲ್ಲಿ ಹಾಗೆ ಘಟನೆ ಸಂಭವಿಸುಗನ್ನೆ ಮತ್ತು ಕೂಡ ಏನಾದ್ರು ಈಗ ಅದೇ ವಿಭಾಗಲ್ಲಿ ಆ ವಿಭಾಗವು ಅಕ್ಕ ಮತ್ತೆ ಕುಟುಂಬದ ಬೇರೆ ವಿಭಾಗ ಬಪ್ಪಲಾಗಡ್ಲೆ ಅಂಬಗೆಲ್ಲ ಸಮಷ್ಟಿ ಕುಟುಂಬ ಒಂದಾಗಿಪ್ಪದಲ್ಲದೋ ಕೂಡು ಕುಟುಂಬ ಹಾಂ ತೀರಿ ಹೋದಳಿದ್ರೆ ಅವು ಅನಾರೋಗ್ಯ ಇಲ್ಲ ಅಲ್ಲ ನಮ್ಮಿಂದಾಗೆ ತೀರಿ ಹೋದ ಅಲ್ಲ ನಮ್ಮ ಹೇತುಕವಾಗಿ ಅವು ತೀರಿ ಹೋದರೆ ಅದು ಈಗ ತಂದ ಹೆಂಗಸರಿಗೆ ಹಾಂ ಅನಾರೋಗ್ಯಲ್ಲೂ ಸರಿಯಾಗಿ ಶುಶ್ರೂಷೆ ಮಾಡದ್ದೇ ತೀರಿ ಹೋದ್ದು ಹೇಳಿದ್ರೆ ಚಿಕಿತ್ಸೆ ಎಲ್ಲ ಮಾಡದ್ದೇ. ಈಗ ಕೆಲವರ್ತಿ ಹೆರಿಗೆಲೆಲ್ಲ ತೀರಿ ಹೋಗೋದ್ರೆ ಸರಿಯಾಗಿ ಶುಶ್ರೂಷೆ ಮಾಡ್ತವಲ್ಲೇ ಅಷ್ಟಪಗ ಆವಾದಲ್ಲಿ ತೀರಿ ಹೋತು. ಅಲ್ಲ ಅದು ಮದ್ದು ಮಾಡದ್ದೇ ಓದಿದ್ದ ಮದ್ದು ಮಾಡದ್ದೇ ಅಲ್ಲ ಅದು ಹಿಂದಣ ದೋಷ ಇಪ್ಪಾಗ ಹಾಗೆ ಬಕ್ಕು. ಈಗ ಸ್ತ್ರೀ ದುಃಖಲ್ಲಿ ಇಪ್ಪಂಥ ಕುಟುಂಬದಲ್ಲಿ ಮತ್ತು ಸ್ತ್ರೀಯರಿಗೆ ಆಪತ್ತುಗೂ ಜಾಸ್ತಿ. ಸ್ತ್ರೀ ಶಾಪ ಬಂದರೆ ಮತ್ತೆ ಬಂದ ಸ್ತ್ರೀಗೋಕ್ಕೂ ದುಃಖ ಬಕ್ಕದ್ರ ಅದರ ಅನುಭವಲ್ಲಿ ಫಲಲ್ಲಿ ರೂಪಲ್ಲಿ ಬೇರೆ ಬೇರೆ ರೂಪಲ್ಲಿ ಬಕ್ಕೋದು. ಮತ್ತೀಗ ಮತ್ತೊಂದು ಆ ಕೊಟ್ಟ ಹೆಣ್ಮಕ್ಕಳ ಹೆಸರಂತೇಳಿ ಕೊಟ್ಟದು ಸಣ್ಣ ಪ್ರಾಯ ತೀರಿ ಹೋಗಿ ಇಲ್ಲಿ ಬಂದು ಮತ್ತೆ ಬೇಜಾರದ್ದು ಅವರ ಹೆಸರು ಅವರ ಅಪ್ಪನ ಹೆಸರಂತೇಳಿ ಗೋವಿಂದೊಟ್ಟು ಅದು ಇದಲ್ಲ ಈಗ ಹೇಳಿದ್ದು. ಹಾಂ ಶುರು ಹೇಳಿದೆ ಇಲ್ಲಿಂದ ಕೊಟ್ಟ ಹೆಣ್ಮಕ್ಕಳು ಅಲ್ಲಿ ತೀಡಿ ಹೋಗಿ ಸರಸ್ವತಿ ಅವರ ಅಪ್ಪನ ಹೆಸರು ರಾಮಭಟ್. ಇದು ಇದು ಅಲ್ಲಿ ಗುರುಗಳಲ್ಲಿ ಹೋಗಿ ಸೇವೆ ಮಾಡಿ ಬಂದ ಅವೇ ಅಲ್ಲ ಹುಟ್ಟಿದ್ದು. ಹಾಂ ರಾಮಭಟ್ಟರ ಮಗಳು ಸರಸ್ವತಿ ಎಲ್ಲಿ ಕೊಟ್ಟದು?